ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಡಗುಟ್ಟ ದೀಡಳ್ಳಿ ಪುನರ್ವಸತಿ ಕೇಂದ್ರದ ಆವರಣದಲ್ಲಿರುವ ಅಂಗನವಾಡಿ ಕಟ್ಟಡವು ಕಳೆದ 7 ವರ್ಷಗಳು ಕಳೆಯುತ್ತಾ ಬಂದರೂ ಇನ್ನೂ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಅಂಗನವಾಡಿಯಲ್ಲಿ ಒಟ್ಟು 38 ಪುಟಾಣಿ ಮಕ್ಕಳು ಅಂಗನವಾಡಿ ಕೇಂದ್ರದಲ್ಲಿ ಬರ್ತಾರೆ. ಆದರೆ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಆಗುವ ಮುಂಚೆನೇ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದ್ದು, ಅಲ್ಲಿ ಹಾಕಿರುವ ಟೈಲ್ಸ್ ಎಲ್ಲ ಕಿತ್ತು ಹೋಗಿದ್ದು, ಅಂಗನವಾಡಿ ಕೇಂದ್ರದ ಕಡೆ ಯಾವ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ. ಆದರೆ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಆಗುವ ಮುಂಚೆ ಎಲ್ಲ ಬಿರುಕು ಬಿಟ್ಟಿರುವುದರಿಂದ ಸ್ಥಳೀಯ ಪುನರ್ವಸತಿ ಕೇಂದ್ರದ ನಿವಾಸಿಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಎಲ್ಲ ಹಾಡಿಗಳಿಗೆ ಭೇಟಿ ನೀಡಿದ ಸಂದರ್ಭ ಡೀಡಳ್ಳಿ ಪುನರ್ವಸತಿ ಕೇಂದ್ರದ ಹಾಡಿಗಳಿಗೆ ಭೇಟಿ ನೀಡಿದಾಗ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಆದಷ್ಟು ಬೇಗನೆ ಅಂಗನವಾಡಿಯ ಕೆಲಸವನ್ನ ಪೂರ್ಣಗೊಳಿಸಿ ಎಂದು ಅಧಿಕಾರಿಗಳಿಗೆ ತಿಳಿಸಿದ್ರು. ಆದರೆ ಇವತ್ತಿನ ತನಕ ಯಾವ ಅಧಿಕಾರಿಯೂ ಅಂಗನವಾಡಿಯ ಕಡೆ ತಿರುಗಿ ನೋಡಿಲ್ಲ ಎಂದು ಅಲ್ಲಿಯ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ನನ್ನ ಹೆಸರು ಮುತ್ತ ಅಂತ ಹೇಳಿ ಇಲ್ಲಿ ಬ್ಯಾಡಗುಟ್ಟ ಅಂಗನವಾಡಿ ಆಗಿ 8 ವರ್ಷ ಆಗಿದೆ. ಅದರಲ್ಲಿ 38 ಮಕ್ಕಳು, ಅದಕ್ಕಿಂತ ಹೆಚ್ಚು ಮಕ್ಕಳು ಅಂಗನವಾಡಿ ಬಂದು ಸೇರ್ತಿದ್ದಾರೆ. ಅದರಲ್ಲಿ ಕರೆಂಟು ಇಲ್ಲ, ಮತ್ತು ಟೈಲ್ಸ್ ಎಲ್ಲ ಹೊಡೆದವೆ, ಗೋಡೆ ಎಲ್ಲ ಬಿಟ್ಟೋಗಿದೆ, ಮತ್ತು ಇದರ ಸುತ್ತ ಕಾಂಪೌಂಡರ್ ಆಗಿಲ್ಲ. ಶಾಸಕರು 2 ತಿಂಗಳ ಹಿಂದೆ ಬಂದವರು ಹೇಳಿದ್ರು ಬೇಗನೆ ಈ ಕೆಲಸ ಮಾಡಬೇಕಂತ, ಯಾರು ಮಾಡಿಲ್ಲ. ಅದಕ್ಕೆ ಅದು ಉದ್ಘಾಟನೆ ಆಗಿಲ್ಲ. ಮತ್ತು ಅದಕ್ಕೆ ಮಕ್ಕಳು ತಂದೆ ತಾಯಿ ಎಲ್ಲ ಆ ಮಕ್ಕಳನ್ನ ಇಲ್ಲಿ ಕಳ್ಸೋಕ್ಕೇ ಒಂಥರ ಹಿಂದಟ್ಟಾಗ್ತಿದ್ದಾರೆ. ಅದಕ್ಕೆ ಇದರ ಕೆಲಸ ಬೇಗನೆ ಆಗಬೇಕಂತ ನಾವು ಕೇಳ್ಕೊಳ್ತೇವೆ.